ವರ್ಲ್ಡ್ ವಾರ್ 3 ಶುರುವಾಗತ್ತಾ? ಸ್ವಲ್ಪ ಹಿಸ್ಟ್ರಿ ನೋಡೋಣ. 1908 ಕಾಲರಾ ಪ್ಯಾಂಡಮಿಕ್ ಪೀಕ್ ಅಲ್ಲಿ ಇರುತ್ತೆ, ಎಕಾನಮಿ ಕ್ರೈಸಿಸ್ ಅಲ್ಲಿ ಇರುತ್ತೆ, ನೇಷನ್ಸ್ ಮಧ್ಯ ಟೆನ್ಷನ್ ಬಿಲ್ಡ್ ಆಗಿರುತ್ತೆ, ಅಲಯನ್ಸ್ ಫಾರ್ಮ್ ಆಗೋಕೆ ಶುರುವಾಗಿರುತ್ತೆ. 6 years ಲೇಟರ್ ಅಂದ್ರೆ 1914 ಅಲ್ಲಿ ಯು ಹ್ಯಾವ್ ವರ್ಲ್ಡ್ ವಾರ್ 1. 1933 ಗ್ರೇಟ್ ಡಿಪ್ರೆಷನ್ ಪೀಕ್ ಅಲ್ಲಿ ಇರುತ್ತೆ, ಎಕಾನಮಿ ಮತ್ತೆ ಕ್ರೈಸಿಸ್ ಅಲ್ಲಿ ಇರುತ್ತೆ, ನೇಷನ್ಸ್ ಮಧ್ಯ ಟೆನ್ಷನ್ ಬಿಲ್ಡ್ ಆಗಿರುತ್ತೆ, ಅಲಯನ್ಸ್ ಫಾರ್ಮ್ ಆಗೋಕೆ ಶುರುವಾಗಿರುತ್ತೆ, ಅಡಾಲ್ಫ್ ಹಿಟ್ಲರ್ ಪವರ್ಗೆ ಬರ್ತಾನೆ. 6 years ಲೇಟರ್ ಯು ಹ್ಯಾವ್ ವರ್ಲ್ಡ್ ವಾರ್ 2. ಇವಾಗ 2026, 6 ವರ್ಷದ ಹಿಂದೆ ಪ್ಯಾಂಡಮಿಕ್ ಇತ್ತ, ಗ್ಲೋಬಲ್ ಎಕಾನಮಿ ಕ್ರೈಸಿಸ್ ಅಲ್ಲಿ ಇದೆಯಾ, ಶೇರ್ ಮಾರ್ಕೆಟ್ಸ್ ಪರ್ಫಾರ್ಮ್ ಮಾಡ್ತಾ ಇಲ್ವಾ, ನೇಷನ್ಸ್ ಮಧ್ಯ ಅಲಯನ್ಸ್ ಫಾರ್ಮ್ ಆಗ್ತಾ ಇದೆಯಾ, ಅಸಾಸಿನೇಷನ್ ನಡೆದೋಯ್ತಾ? ಹಾಗಾದ್ರೆ ಹಿಸ್ಟ್ರಿ ಇರೋದು ಬರೀ ಓದಿ ತಿಳ್ಕೊಳಕ್ಕಲ್ಲ, ಅದರಿಂದ ನಾವು ಕಲಿಯಕ್ಕೆ ಅಂತ. ನಾವು ಅದನ್ನ ತುಂಬಾ ಬೇಗ ಮರೆತು ಬಿಡ್ತೀವಿ. ನೀವು ಮರಿದೆ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಹಾಗೂ ಇದೇ ತರ ಹೆಚ್ಚು ಕಾಂಟೆಂಟ್ಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.